ಗಾನ ಸಿಂಚನ ವೇದಿಕೆಗೆ ವಿದಾಯ ಹೇಳ್ತಿರೋರು ಈಗ ಹೇಳಿ. ಎನಿ ಗೆಸಸ್? ವಿತ್ ಹೆವಿ ಹಾರ್ಟ್ ನಾನು ಇದನ್ನು ಹೇಳಲೇಬೇಕು. ಎಲ್ಲರೂ ತಮ್ಮ ತಮ್ಮ ಪ್ರಯತ್ನ ಮಾಡಿದಿರಿ, ಬಟ್ ಶೋ ಮಸ್ಟ್ ಗೋ ಆನ್ ಅಲ್ವಾ? ಇವತ್ತು ಈ ಗಾನ ಸಿಂಚನ ವೇದಿಕೆಗೆ ವಿದಾಯ ಹೇಳ್ತಾ ಇರೋರು ಹತ್ತೊಂಬತ್ತು ಜನ ಆಗ್ತಾರೆ 20 ಜನರಿಂದ ಅಂತ ನಮ್ಗೆಲ್ರಿಗೂ ಗೊತ್ತು. ಹಾಗಿದ್ರೆ ವಿದಾಯ ಹೇಳ್ತಿರೋರು ಯಾರೂ ಇಲ್ಲ, 20 ಜನ ಹಾಗೇ ಇರ್ತಾರೆ. ಇವತ್ತು ಶಿವು ಇಲ್ಲದೆ ಇರೋ, ನೀವೆಲ್ಲ ಶಿವುವಿಂದ ಸ್ವಲ್ಪ ಸ್ವಲ್ಪ ಬಚಾವಾಗಿದ್ರೆ, ಹಾಗೆ ನಮ್ಮ ತೀರ್ಪುಗಾರರು ದೊಡ್ಡ ಮನಸ್ಸು ಮಾಡಿ ಇವತ್ತು ನೋ ಎಲಿಮಿನೇಷನ್ ಅಂತ ಹೇಳಿದ್ದಾರೆ. ಮ್ಯಾಮ್, ಇವತ್ತು ಎಲಿಮಿನೇಷನ್ ಇಲ್ಲ ಅಂತ ಎಲ್ಲರೂ ಸಮಾಧಾನವಾಗಿದ್ದಾರೆ. ಮುಂದಿನ ಸಂಚಿಕೆಯಲ್ಲೂ ಅಷ್ಟೇ ಸಮಾಧಾನವಾಗಿ ಬಂದು ಹಾಡ್ತಾರೆ. ಇವತ್ತಿನ ಡೇಂಜರ್ ಝೋನಲ್ಲಿ ಯಾರಿದ್ರು, ಯಾರು ಇಂಪ್ರೂವ್ ಆಗಬೇಕು ಅನ್ನೋದು ಒಂದ್ಸರಿ ಹೇಳಿಬಿಡಿ. ಖಂಡಿತ ನಾನು ಇದನ್ನು ಹೇಳೇ ಹೇಳ್ತೀನಿ. ಯಾಕಂದರೆ ಇನ್ನು ನೀವು ಈ ವೇದಿಕೆಯನ್ನಾಗಲಿ ಈ ಕಾಂಪಿಟೇಷನನ್ನಾಗಲಿ ಲೈಟಾಗಿ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ತಗೊಂಡ್ರೆ ನಿಮ್ಮ ಬೆಳವಣಿಗೆಗೆ ತುಂಬ ಕೇಡಾಗತ್ತೆ ಅಲ್ವಾ? ಸೊ ನಾವು ಪ್ರತಿ ಸಲನೂ ಇಲ್ಲಿ ನೋಡಿ, ನಂದು ಆಲ್ಮೋಸ್ಟ್ ಈ ಪುಸ್ತಕ ಖಾಲಿ ಆಯಿತು. ಎಲ್ಲರದ್ದು ಸಣ್ಣ 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 ಏನು ಕೊರತೆಗಳಿದ್ದಾವೆ ಅದನ್ನೆಲ್ಲ ಯಾಕೆ ನಾನು ಎಲ್ಲ ಪ್ರತಿಯೊಂದೂ ಬರ್ಕೊಂಡು ಸೂಕ್ಷ್ಮಗಳನ್ನೆಲ್ಲ ನಿಮಗೆ ತಿದ್ದಿ ಹೇಳೋದು. ನೀವು ಇನ್ನೂ ಉತ್ತಮವಾದ ಪ್ರದರ್ಶನ ಕೊಡಬೇಕು, ಇನ್ನೂ ಉತ್ತಮ ಗಾಯಕಿಯರಾಗಬೇಕು ಅಂತ ನೀವು ಅದು ಮಾಡ್ತಿಲ್ಲ, ನಿಮ್ಮ ತಪ್ಪುಗಳನ್ನು ನೀವು ಅರ್ಥಕೊತಾ ಇಲ್ಲ ಅಂದರೆ ನಮ್ಮ ಕೈಲಿ ಏನೂ ಇರಲ್ಲ, ನಾವೇನೂ ಮಾಡೋಕ್ಕಾಗಲ್ಲ. ಸೊ ಇವತ್ತು ಒಬ್ಬ ಪಾರ್ಟಿಸಿಪೆಂಟ್ ಹಾಡದೇ ಇರುವಾಗ ನಾವು ಎಲಿಮಿನೇಷನ್ ಮಾಡಿಬಿಟ್ರೆ ಉಳಿದ ಎಲ್ಲರಿಗೂ ಅನ್ಯಾಯ ಆದೀತು. ಬಹುಶಃ ಇವತ್ತು ಈ ಸಂಚಿಕೆಯಲ್ಲಿ ಶಿವು ಇದ್ದು ಎಲ್ಲರಿಗಿಂತಲೂ ಕಮ್ಮಿ ಅಂಕಗಳನ್ನ ಶಿವುನೇ ತಗೊಂಡಿದ್ದಿದ್ದರೆ ಆತನೇ ಹೊರಟು ಹೋಗ್ಬೋದಿತ್ತು. ಆತ ಇಲ್ಲ ಅಂದ್ಬಿಟ್ಟು ಇನ್ಯಾರೊಬ್ಬರು ಹೋಗೋದು ಅನ್ಯಾಯ ಆಗುತ್ತೆ. ಹಾಗಾಗಿ ಇವತ್ತು ಎಲಿಮಿನೇಷನ್ ಮಾಡದೇ ಇರೋದು ಉತ್ತಮ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಮುಂಬರುವ ಸಂಚಿಕೆಯಲ್ಲಿ ನಿಮಗೆ ದೊಡ್ಡ ಡೇಂಜರ್ ಕಾದಿದೆ, ಹೇಳ್ತೀನಿ. ಇವತ್ತು ಡೇಂಜರ್ ಝೋನಲ್ಲಿ 3 ಜನ ಇದ್ದರು. ಅದರಲ್ಲಿ ಇಬ್ಬರದ್ದಂತೂ ಟೈ ಆಗಿತ್ತು. ಒಬ್ಬರು ಭಾವಹೀನರಾಗಿ ಹಾಡಿದ್ರು, ಕುಮಾರ್ ಅವರು. ಅಲ್ವಾ? ನೀವು ಅಲ್ಲಿ ಎಡವಿದ್ರಿ. ಇನ್ನೊಬ್ಬರು ಪ್ರತಾಪ ಯಾವುದೋ ಶ್ರುತಿ ಕೊಟ್ಟರೆ ಇನ್ಯಾವುದೋ ಶ್ರುತಿಲಿ ತಗೊಂಡು ಅಲ್ಲಿ ಎಡವ್ದಿ. ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಕುಮಾರ್ ಅವ್ರದ್ದು ಶ್ರುತಿ ತಾಳ ಎಲ್ಲ ಪಕ್ಕ ಇತ್ತು. ಸೊ ಹೀಗೆ ಒಂದು ಕ್ಷೇತ್ರದಲ್ಲಿ ಯಾರೋ ಸಖತ್ತಾಗಿ ಮಾಡಿ ಇನ್ನೊಂದರಲ್ಲಿ ಎಡವ್ತಾರೆ, ಇನ್ನೊಬ್ಬರು ಅದರಲ್ಲಿ ಸಖತ್ತಾಗಿರ್ತಾರೆ, ಮತ್ತೊಂದರಲ್ಲಿ ಎಡವ್ತಾ ಇದ್ದಾರೆ. ಈ ಥರ ಆಗಿ ನೀವಿಬ್ಬರು ಟೈಯಲ್ಲಿದ್ರಿ. ಆಮೇಲೆ ಮಿಲಿಂದ, ನೀನು ಅರ್ಧ ಬಚಾವ್ ಹೆಂಗಾದಿ ಅಂದರೆ ಇವತ್ತು ಅರ್ಧ ಹಾಡು ಯಾವುದೋ ಶ್ರುತಿಯಲ್ಲಿ ತಗೊಂಡು ಹಾಡಿದ್ರೂ ಚರಣದಿಂದ ಎಚ್ಚೆತ್ಕೊಂಡು ವಾಪಸ್ ಶ್ರುತಿಗೆ ಬಂದು. ಹಾಗಾಗಿ ನೀನು ಸ್ವಲ್ಪ ಇವತ್ತು ಬಚಾವಾದಿ. ಆಮೇಲೆ ಇನ್ನೊಬ್ಬರು ತುಂಬ ಇಂಪ್ರೂವ್ಮೆಂಟ್ ಬೇಕಾಗಿರೋದು ಕೃಷ್ಣಮೂರ್ತಿ ಅವರಿಗೆ. ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ, ಬಟ್ ಇಲ್ಲಿ ನೀವು ಬೇರೆಯವರ ಸ್ಟ್ಯಾಂಡರ್ಡನ್ನು ನೋಡ್ತಾ ಇದ್ದೀರಿ ಯಾವ ವೇಗದಲ್ಲಿ ಹೋಗ್ತಿದ್ದಾರೆ ಅಂತ. ಸೊ ಆ ವೇಗಕ್ಕೆ ನಿಮ್ಮನ್ನು ನೀವು ಕೂರಿಸ್ಕೊಳ್ಬೇಕಾಗತ್ತೆ, ಆಯಿತಾ? ಸೊ ನೀವು ಇಲಾಖೆಯಲ್ಲಿರೋದ್ರಿಂದ ಗೊತ್ತು. ಈಗ ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಇದರಲ್ಲೇ ಯಾರೋ ತುಂಬ ಸ್ಪೀಡಲ್ಲಿ ಹೋಗ್ತಿದ್ದಾರೆ ಅಂದರೆ ನೀವು ಚೇಸ್ ಮಾಡಬೇಕಂದ್ರೆ ಅದೇ ಸ್ಪೀಡಲ್ಲಿ ಚೇಸ್ ಮಾಡ್ತೀರಿ ತಾನೆ. ಸೊ ಇಲ್ಲೂ ಹಾಗೆ ನೀವು ಅದೇ ಸ್ಪೀಡು ಅಥವಾ ಅದಕ್ಕಿಂತ ಇನ್ನೊಂದು 10 ಕಿಲೋಮೀಟ್ರ್ ಜಾಸ್ತಿ ಸ್ಪೀಡಲ್ಲಿ ಚೇಸ್ ಮಾಡಬೇಕು. ಸೊ ನೀವುಗಳಿಗೆಲ್ಲ ಇದು ಒಂದು ಸ್ವಲ್ಪ ರೆಡ್ ಅಲರ್ಟ್ ಅಂತ ಹೇಳ್ತೀನಿ, ಅದು ಆ ಭಾಷೆ ನಿಮಗೆ ಅರ್ಥ ಆಗುತ್ತೆ ಅಲ್ವಾ? ಸೊ ನೀವೆಲ್ಲ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ಹಾಡಬೇಕಾಗತ್ತೆ, ಆಯಿತಾ? ಓಕೆನಾ? ನಿಮ್ಮೆಲ್ಲರಿಗೂ ಶುಭವಾಗಲಿ. ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ಸಖತ್ತಾಗಿ ಹಾಡಬೇಕು. ನಮ್ಗಳಿಗೆ ಹೇಳೋಕ್ಕೆ ಏನೂ ಇರಲೇಬಾರ್ದು.
ನನಗೊಂದು ಬೇಜಾರೇನಿದೆ ಅಂದರೆ ಇವತ್ತು ಉತ್ತಮ ಪರ್ಫಾರ್ಮರ್ ವಿಶ್ವಂಗೆ ಸಿಕ್ತು, ಆದರೂ ನಾನು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋ ಥರ ಯಾರೂ ಹಾಡಲಿಲ್ಲ. ಆ ಥರ ಹಾಡಬೇಕೆಲ್ಲರೂ, ಆಯಿತಾ? ನಿಮ್ಮೆಲ್ಲರಿಗೂ ಶುಭವಾಗಲಿ, ಅದ್ಭುತವಾಗಿ ಹಾಡಿ. ಹಾಗೆ ನಿಮ್ಮೆಲ್ಲರಿಗೂ ಒಂದು ಮುಖ್ಯವಾದಂತಹ ವಿಚಾರವನ್ನು ತಿಳಿಸೋದಿದೆ. ಮುಂಬರುವ ವಾರಗಳಲ್ಲಿ ಡಬಲ್ ಎಲಿಮಿನೇಷನ್ ಇರುತ್ತೆ. ಓಕೆ, ಸೊ ಹಾಗಾಗಿ ತಾವುಗಳೆಲ್ಲರೂ ಎಷ್ಟು ಚೆನ್ನಾಗಿ ರಿಯಾಜ್ ಮಾಡ್ತೀರಿ, ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಿ, ಎಷ್ಟು ಚೆನ್ನಾಗಿ ಇಲ್ಲಿ ಆ ಗೀತೆಗಳನ್ನು ಪ್ರಸ್ತುತಪಡಿಸ್ತೀರಿ, ಅದು ಮುಖ್ಯ ಆಗುತ್ತೆ. ಓಕೆ, ಆ್ಯಂಡ್ ವಿತ್ ದಿಸ್ ದೇರ್ ಇಸ್ ನೋ ಎಲಿಮಿನೇಷನ್. ಎಲ್ಲರೂ ಒಂದ್ಸರಿ ನಮ್ಮ ಕ್ಯಾಮ್ರಾಗೆ ಸ್ಮೈಲ್ ಮಾಡಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಒಳ್ಳೆಯ ಹಾಡುಗಳನ್ನು ಹಾಡಿದ್ರಿ, ಮತ್ತಷ್ಟು ಒಳ್ಳೆಯ ಹಾಡುಗಳನ್ನು, ಒಳ್ಳೆಯ ಸಾಹಿತ್ಯವನ್ನು ಎಲ್ಲವನ್ನೂ ಈ ಒಂದು ಗಾನಸಿಂಚನ ವೇದಿಕೆಯಲ್ಲಿ ಪ್ರಸ್ತುತಪಡಿಸೋದಕ್ಕೆ ನಮ್ಮ ಗಾಯಕ ಗಾಯಕಿಯರು ಸದಾ ತಯಾರಿರ್ತಾರೆ. ನೀವು ನಾಳಿನ ಸಂಚಿಕೆ ನೋಡ್ತೀರಿ ಅಲ್ಲ? ನಮಸ್ಕಾರ.